ಯಾರಿದ್ದೀರಾ ಒಳಗಡೆ? ಡೋರ್ ತೆಗಿರಿ. ಒಳಗಡೆ ಯಾರಿದ್ದೀರಾ? ಡೋರ್ ತೆಗಿರಿ. ಅತ್ತಿಗೆ, ಅಣ್ಣ, ಅತ್ತೆ, ಮಾವ ಎಲ್ರು ಬನ್ನಿ. ಒಳಗಡೆ ಯಾರೋ ಇದ್ದಾರೆ. ಡೋರ್ ತೆಗಿರಿ. ಅರೆ ಡೋರ್ ತೆಗಿರಿ. ಸತ್ವಿ ಒಳಗಡೆ ಬರ್ಬೇಕಾದ್ರೆ ನೋಡ್ಬಿಟ್ರು. ನೀನ್ ಮನೆ ಒಳಗ್ ಬಂದ್ರೆ ನಿಂಗೆ ಪ್ರಾಬ್ಲಮ್, ನಂಗೇನಲ್ಲ. ನನ್ ಜೊತೆ ಇದೆಯಾ ಅಲ್ವಾ, ಯಾಕೆ ಸುಮ್ಮನೆ ಇರ್ತಾರೆ? ನಿನ್ಗೂ ಕೂಡ ಬೈತಾರೆ. ಅರೆ ಡೋರ್ ತೆಗಿರಿ. ಯಾರಿದ್ದೀರಾ ಒಳಗಡೆ? ಪಲ್ಲವಿ, ಏನಾಯ್ತು? ಯಾರೋ ಹೋದಾಗಾಯ್ತು. ಅದ್ಗೆ ಎಷ್ಟು ಸರಿ ಬಾಗಿಲು ಬಡಿದ್ರು ಬಾಗಿಲು ತೆಗಿತಿಲ್ಲ. ಬಾಯ್ ಕಡೆ. ಅನುಪಮ, 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 ಯಾರು ಒಳಗಡೆ? ಅನುಪಮ, ಏನಾಯ್ತು ದಮಯಂತಿ? ಯಾರು ಒಳಗಡೆ ಇದಾರಂತಮ್ಮ? ಅನುಪಮ, ಅನುಪಮ, ಬಾಗಿಲು ತೆಗಿ. ಇವಳಿಲ್ವಲ್ಲ, ಆ ರೂಮಿಗೆ ಹೋಗಿದ್ದಾಳೋ ಏನೋ. ಈಗೇನ್ ಮಾಡ್ಲಿ ನಾನು? ನೀವಿಬ್ರೇನಿಲ್ಲಿ? ಅನುಪಮ, ಸಿದ್ದು, ಒಳಗಡೆ ಹೋಗು. ಹೋಗು ಬೇಗ. ಕಲ್ಯಾಣಿ, ನೀನು ಕೂಡ ಹೋಗು. ಹೋಗು. ಅನುಪಮ, ಅನುಪಮ, ಬಾಗಿಲು ತೆಗಿ. ಏನ್ ಮಾಡ್ತಿದ್ಯಮ್ಮ ಒಳಗಡೆ? ಇಷ್ಟು ಬಾಗಿಲು ಬಡಿದ್ರು ತೆಗಿಲೇ ಇಲ್ಲ. ಬಟ್ಟೆ ಮಡಚ್ತಿದ್ದೆ. ಒಳಗಡೆ ಯಾರೋ ಬಂದಿದ್ದನ್ನ ಪಲ್ಲವಿ ನೋಡಿದ್ಲು ಅಂತ ಹೇಳಿದ್ಲು. ನೀನ್ ಯಾಕಿಲ್ಲಿದ್ಯಾ? ನೀನ್ ಒಳಗಡೆ ಬರ್ಬಾರ್ದು ಅಂತ ಹೇಳಿದ್ನಲ್ಲ. ಇವಳು ಬಣ್ಣ ಹಾಕ್ತಿದ್ಲು ಅಮ್ಮ. ರೂಮ್ ಅಲ್ಲ? ಅಲ್ಲ, ಹೊರಗಡೆ. ಇನ್ನೊಂದು ಗಂಟೆಯಲ್ಲಿ ಆಗೋಗುತ್ತೆ ಅಂತ ಹೇಳೋದಕ್ಕೆ ಬಂದ್ಲು ಅಷ್ಟೇ. ಮನೆ ಒಳಗಡೆ ಕಾಲಿಡ್ಬೇಡ ಅಂತ ಹೇಳಿದ್ನಲ್ಲ, ಹೋಗೋ. ಹೋಗ್ತೀನಿ. ಪೂಜೆಗೆ ಮಾತ್ರ ಬರ್ಬೇಡ ಅಂದ್ರಿ ಅನ್ಕೊಂಡೆ. ದಮಯಂತಿ, ಹೋಗ್ ಮಲ್ಕೊಡಿ. ಛೇ, ಬಟ್ಟೆ ಮಡಚಿರ್ತಾ ಇದ್ದೆ ಅಲ್ವಾ, ಅದೆಲ್ಲೋ ಬಿದ್ದೋಯ್ತು ಅನ್ಸುತ್ತೆ. ಹೋಗಿ ದಮಯಂತಿ, ಹೋಗ್ ಮಲ್ಕೊಡಿ. ಕಲ್ಯಾಣಿ, ನಿಂತ್ಕೋ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನನಗ್ ತೊಂದರೆ ಕೊಡೋದ್ರಿಂದ ನಿನಗೇನ್ ಸಿಗುತ್ತೆ? ಆನಂದ. ಹೌದಮ್ಮ,
ನೀವು ಟೆನ್ಷನ್ ಮಾಡ್ಕೊಂಡ್ರೆ ಅವಾಗ ಅವಳ ಮುಖ ಹೊಳೆಯುತ್ತೆ. ಅದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಚೆನ್ನಾಗಿ ಹೇಳ್ದೆ, ಥ್ಯಾಂಕ್ಸ್. ಕಲ್ಯಾಣಿ ಸರಿಯಾಗಿ ಮಾತಾಡು. ಅದು ಅಲ್ಲದೆ ಮನೆ ಒಳಗಡೆ ಯಾಕೆ ಹೋದೆ? ನಮ್ಮ ಅಮ್ಮನ್ಗೋಸ್ಕರ. ಸತ್ತೋಗಿದಾರಲ್ವಾ? ಇವಳೆ ಸಾಯಿಸಿದಾಳೆ. ಕನಿಷ್ಠ ನಮ್ಮಮ್ಮನ್ ಫೋಟೋ ಆದ್ರೂ ಕೊನೆವರೆಗೂ ನನ್ ಜೊತೆ ಇರುತ್ತೆ ಅನ್ಕೊಂಡ್ರೆ ಅದನ್ ಕೂಡ ಮಾಯ ಮಾಡಿದಾಳೆ ಇವಳು. ಆ ಫೋಟೋನ ನಾನು ತಗೊಂಡಿಲ್ಲ, ನಾನು ಏನು ಮಾಡಿಲ್ಲ. ನಾನೇ ಆ ಫೋಟೋಗಳನ್ನ ನನ್ನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆಮ್ಮ. ಇವಳು ಮಾಡೋ ಹುಚ್ಚು ಕೆಲಸಗಳಿಗೆ ಫುಲ್ ಸ್ಟಾಪ್ ಇಡಬೇಕು ಅಂತ ಹಾಗೆ ಮಾಡಿದೆ. ಅಮ್ಮ ಯಾವತ್ತೂ ಅಂತ ಕೆಲಸಗಳನ್ನ ಮಾಡಲ್ಲ. ಸತ್ ಹೋಗಿರೋದು ನಮ್ಮಮ್ಮ, ನಿಮ್ಮಮ್ಮ ಅಲ್ಲ. ಏಯ್, ಶೌರ್ಯ, ಇರು ಮಗನೆ, ಮೊದಲು ಆ ಫೋಟೋನ ಅವಳಿಗೆ ಕೊಟ್ಬಿಡು. ತಾಯಿ ಸತ್ತೋಗಿದ್ದಾಳೆ ಅನ್ನೋ ನೋವಲ್ಲಿ ಆ ಥರ ಮಾತಾಡ್ತಿದ್ದಾಳೆ. ಅರ್ಥ ಮಾಡ್ಕೊಪ್ಪ. ನಿಮ್ಮಿಂದಾನೇ ನಾನು ತಾಳ್ಮೆಯಿಂದ ಇದ್ದೀನಮ್ಮ. ಫೋಟೋಸ್ ಕಳಿಸ್ತೀನಿ, ಹೋಗು. ಕೃಷ್ಣ, ಕೈನ ಹೀಗಿಟ್ಕೋ. ಬೆನ್ನು ನೇರವಾಗಿ ಇಟ್ಕೊಂಡು ಕೈನ ಹೀಗಿಟ್ಕೋಬೇಕು. ಹೀಗೆ. ಗೋದಾವರಿ, ನೀನ್ ಧ್ಯಾನ ಮಾಡಮ್ಮ. ಹೀಗೆ ಹೀಗಿಟ್ಕೊಳಮ್ಮ. ಧ್ಯಾನನ ಕಣ್ಮುಚ್ಕೊಂಡ್ ಮಾಡ್ಬೇಕು ಗೋದಾವರಿ. ಅಯ್ಯೋ, ಇಷ್ಟೊತ್ವರೆಗೂ ನನ್ ಕಣ್ಮುಚ್ಕೊಂಡೇ ಇದ್ನಲ್ಲ. ಅದು ನಿದ್ರೆ, ಇದು ಮುದ್ರೆ ಅಂದ್ರೆ ಧ್ಯಾನ. ಸರಿ ಸರಿ, ಜಗಳ ಮಾಡ್ದೇನೆ ನಾನು ಹೇಳ್ದಾಗ ಮಾಡಿ ಇಬ್ರು. ಪಲ್ಲವಿ, ಭೂಮಿ ಅಲ್ಲಾಡೋ ಹಾಗೆ ಎಲ್ಲಿಗೆ ಓಡ್ತಾ ಇದ್ಯಾ? ಅದೇ ಅತ್ತೆ, ಆ ಕಲ್ಯಾಣಿ ಬಣ್ಣ ಹಾಕ್ತಿದ್ದಾಳೋ ಇಲ್ವೋ ಅಂತ ನೋಡಕ್ ಹೋಗ್ತಿದ್ದೆ. ಅದು ಶಾಸನ. ಆ ಹುಡುಗಿ ಮಾಡಬೇಕು ಅಷ್ಟೇ. ಇದು ಆಸನ. ನೀನು ಕಲಿಬೋದು, ಬಾ. ಈಗ್ಲೇ ಕುತ್ಕೋಬೇಕಾ ಅತ್ತೆ? ಹೌದು. ಹಲ್ಲು ಕೂಡ ಉಜ್ಜಿಲ್ಲ ಅತ್ತೆ. ಹಲ್ಲು ಉಜ್ಜದೇನೆ ಸೀರೆಗಳ ಹತ್ರ ಹೋಗೋಣ ಅನ್ಕೊಂಡ್ಯಾ? ಹೋಗ್ ಮುಖ ತೊಳ್ಕೊ ಹೋಗೋ. ಬ್ರಷ್ ಮಾಡ್ದೆ ಅಂತ ಸುಳ್ಳು ಹೇಳ್ಬೇಕಾಗಿತ್ತು. ಹಾಗೆ ಹೇಳಿದ್ರೆ ಉಜ್ಜೋದಕ್ಕೆ ಹಲ್ಲು, ಬಣ್ಣ ನೋಡೋದಕ್ಕೆ ಕಣ್ಣಿರಲ್ಲ. ಹೋಗು ಹೋಗು ಅಂದೆ. ಶಬ್ದ ಮಾಡ್ದೇನೆ ನಡಿ. ಅಮ್ಮ ತುಳಸಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಅಮ್ಮ ಬಂದು ಸೀರೆಗಳ ಬಣ್ಣನ ನೋಡ್ತಾಳೆ. ನಾನೇ ಬಣ್ಣ ಹಾಕಿದ್ದೀನಿ ಅನ್ನೋ ಅನುಮಾನ ಅವಳಿಗೆ ಬರ್ದೇ ಇರ್ಲಿ. ಕಲ್ಯಾಣಿ ಹಾಕಿದಾಳೆ ಅಂತ ಸಂತೋಷ ಪಡ್ಲಿ. ಹಲೋ, ಆರ್ ಯು ಕಲ್ಯಾಣಿ? ಎಸ್, ನಾನೇ ಕಲ್ಯಾಣಿ. ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ನೀನು ನೈಸ್. ಚೆನ್ನಾಗಿದ್ದೀನಾ?
ತುಳಸಿ ಕಟ್ಟೆ ಹತ್ರ ಬರೋ ಯಾವ ಹುಡುಗಿ ಆದ್ರೂ ಅಂದವಾಗೇ ಇರ್ತಾಳೆ. ಸರಿಯಾಗಿ ಹೇಳ್ದೆ ಶೌರ್ಯ. ಅಮ್ಮ, ಈ ಜಿಂಕೆ ಮರಿ ಏನು ಸಡನ್ ಆಗಿ ಹುಡುಗಿ ಆಗ್ಬಿಟ್ಟಿದ್ದಾಳೆ? ಬದ್ಲಾದ್ರೆ ಒಳ್ಳೇದೇ ಅಲ್ವಾ? ನಮ್ ದೃಷ್ಟಿನ ತಾಗೋ ಹಾಗೆ ಕಾಣಿಸ್ತಿದ್ದಾಳೆ. ಸುಂದರಿ ಸುಂದರಿ ನಮ್ಮಮ್ಮ ಕೂಡ ನಾನು ಹೊಸ ಡ್ರೆಸ್ ಹಾಕೊಂಡ್ ಬಂದಾಗ ನಿಮ್ಮ ಹಾಗೆ ದೃಷ್ಟಿ ಬೊಟ್ಟಿಡ್ತಿದ್ರು. ನೀನ್ ಹೀಗೆ ಸಂಪ್ರದಾಯವಾಗಿ ಚುರುಕಾಗಿದ್ರೆ ಎಲ್ರೂ ನಿನ್ನನ್ನು ಮೆಚ್ಕೋತಾರೆ. ಹ್ಯಾವ್ ಎ ಗ್ರೇಟ್ ಡೇ. ಫ್ರೆಶ್ ಅಪ್ ಆಗಿ ಬರ್ತೀನಮ್ಮ. ಮೊದಲನೇ ಸಾರಿ ನೀನ್ ನಾಚ್ಕೊಳ್ಳೋದನ್ನ ನೋಡ್ತಿದ್ದೀನಿ ಕಲ್ಯಾಣಿ. ಯಾವಾಗ್ಲೂ ಮಾಡರ್ನ್ ಡ್ರೆಸ್ ಹಾಕೋತಿದ್ದೆ ಅಲ್ವಾ, ಇವತ್ತು ಟ್ರೆಡಿಷನಲ್ ಡ್ರೆಸ್ ಹಾಕೊಂಡಿರೋದಕ್ಕೆ ಏನೋ ಹೊಸ ಫೀಲಿಂಗ್. ಇದನ್ನೇ ನಾಚಿಕೆ ಅಂತಾರೇನೋ. ನೀನ್ ಹೀಗೆ ಸಂಪ್ರದಾಯಬದ್ಧವಾಗಿದ್ರೆ ಅಮ್ಮನಿಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರು ನಿನ್ನ ಮೆಚ್ಕೊಂಡು ಬಣ್ಣ ಚೆನ್ನಾಗಿ ಹಾಕಿದ್ಯಾ ಅಂದ್ರೆ ಸಾಕು, ನಿನ್ನ ಇಲ್ಲೇ ಇರೋದಕ್ಕೆ ಬಿಡ್ತಾರೆ. ನಾನಿಲ್ಲಿ 6 ತಿಂಗಳಿರ್ಬೇಕು ಅಂತ ಅಪ್ಪನೇ ಡಿಸೈಡ್ ಮಾಡಿದ್ಮೇಲೆ ನಾನು ಹೇಗ್ ಹೋಗಕ್ಕಾಗತ್ತೆ? ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಸಾರಿ ಕೇಳಿ ಅವ್ರಿಗಿಷ್ಟ ಆಗೋ ಹಾಗಿರ್ಬೇಕು ಅಂತ ಅರ್ಥ ಮಾಡ್ಕೊಂಡೆ. ನೀನ್ ಸಾರಿ ಹೇಳ್ತಿದ್ರು ಪರವಾಗಿಲ್ಲ, ಸುಳ್ಳು ಹೇಳ್ತಿದ್ರೆ ಸಾಕು. ಸೀರೆಗೆ ನೀನೇ ಬಣ್ಣ ಹಾಕ್ತೆ ಅಂತ ಹೇಳ್ಬಿಡು. ಅಯ್ಯೋ, ಸುಳ್ಳು ಹೇಳ್ಬೇಕಾ? ತಪ್ಪಿಲ್ಲ ಕಲ್ಯಾಣಿ. ತುಳಸಿಗೆ ನಮಸ್ಕಾರ ಮಾಡಿ ಇವತ್ತಿಡೀ ದಿನ ಒಳ್ಳೇದಾಗ್ಲಿ ಅಂತ ಕೇಳ್ಕೊ. ಸರಿ. ಅಮ್ಮ ತುಳಸಿ ಮಾತೆ, ಅನುಪಮ ಅವ್ರಿಗೆ ನೋವು ಕಡಿಮೆ ಆಗೋ ಹಾಗೆ ಮಾಡು, ಸರಿನಾ? ಅಮ್ಮ, ಇನ್ನೂ ರೆಡಿ ಆಗ್ತಿದ್ಯಾ? ಯಾವಾಗ್ಲೂ ಬೆಳಗಾಗೋಗಿದೆ. ಕಲ್ಯಾಣಿ ಬದುಕು ಬೆಳಗಾಗಿದೆಯೋ ಇಲ್ವೋ ಅಂತ ನೋಡಕ್ಕಾಯ್ತಿದ್ಯಾ? ನಿನ್ನ ಜೊತೆಗೆ ಹೋಗಿ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಮತ್ತೆ ಆಗ್ತಡ, ನಡಿ. ಹೇಳಿದ್ ನೆನ್ಪಿದೆ ಅಲ್ಲ? ನೆನ್ಪಿದೆ. ನಿನಗ್ ಬಯಸೋ ಹಾಗೆ ಮಾಡಲ್ಲ ಬಿಡು. ಬಣ್ಣ ಹಾಕಿಲ್ಲ ಅಂದ್ರೆ ಹೊರಗಡೆ ಕಳ್ಸ್ಬಿಡ್ತೀರಾ? ಹೌದು ಸಂಪದ, ಅಜ್ಜಿ ಕೋಪ ನಿನ್ಗೇನು ಹೊಸ್ತಲ್ಲ ಅಲ್ವಾ? ಬಾ. ಇಂಥ ಆಫರ್ ನನಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅದು ನಾನೊಬ್ಳನ್ನೇ ಅಲ್ಲದೆ ಸಿದ್ಧಾರ್ಥನ್ ಕೂಡ ಕಳಿಸ್ಬೇಕು. ಅತ್ತಿಗೆ ಎಲ್ಲ ರೆಡಿ ಅತ್ತಿಗೆ? ಏರ್ಪಾಟಲ್ಲಿ ಏನಿದೆ, ಕೆಲ್ಸ ಆಯ್ತಾ ಇಲ್ವಾ ಅದು ಮುಖ್ಯ. ವಿಶ್ವಾಸನ ಕಣ್ತುಂಬ ತುಂಬಿಕೊಂಡಿರೋ ಹಾಗೆ ಕಾಣಿಸ್ತಿದ್ದಾಳೆ ಕಲ್ಯಾಣಿ. ಹೌದಮ್ಮ, ಸೀರೆಗಳಿಗೆ ಬಣ್ಣ ಹಾಕಿದ್ದೀನಿ ಅಂತ ಹೇಳ್ತಿದ್ದಾಳೆ. ಹೇಳು. ನೋಡ್ತಾರಲ್ವಾ, ಯಾಕೆ ಹೇಳೋದು? ಅನುಪಮ ಹೇಳಿದ ಮಾತು ಕೇಳಿದ್ಲಾ? ಹೇಳ್ದ ಹಾಗೆ ಮಾಡಿದ್ದೀನಿ ನೋಡಿ ಅಂತ ಕೂಡ ಹೇಳಿದ್ಲಮ್ಮ. ಒಳ್ಳೇದು, ನಡೀರಿ. ವಾವ್, ಅನ್ಬಿಲೀವೇಬಲ್. ಚೆನ್ನಾಗಿ ಬಣ್ಣ ಹಾಕಿದಾಳ. ಕೆಲ್ಸ ಬರಲ್ಲ ಅನ್ಕೊಂಡಿದ್ದೆ. ಯಾವ ಕೆಲ್ಸನಾದ್ರೂ ಹೀಗೆ ಮಾಡ್ಬೇಕು ಅಂತ ಮಾಡಿ ಮುಗಿಸಿದ ಕಲ್ಯಾಣಿಗೆ ನನ್ನ ಅಭಿನಂದನೆಗಳು. ಸಂಪದ, ಏನ್ ಅನ್ನಿಸ್ತಾ ಇದೆ ನಿನ್ಗೆ?
ತುಂಬಾ ತುಂಬಾ ಒಳ್ಳೆ ಬಣ್ಣ ಹಾಕಿದಳ್ರಿ. ಜೀವನ ಕೂಡ ಅಷ್ಟೇ ಕಲರ್ಫುಲ್ ಆಗಿರ್ಬೇಕು ಅನ್ನೋ ಹಾಗೆ ಕಣ್ಮುಂದೆನೆ ನಮಗ್ ತೋರಿಸಿದಾಳೆ. ಮನಸ್ಸಿದ್ದಲ್ಲಿ ಮಾರ್ಗ ಅನ್ನೋದು ಇದೆ ಅನ್ಸುತ್ತೆ ಅತ್ತೆ. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬಣ್ಣ ಹಾಕ್ತಾಳೆ ಅಂತ ನಾನು ಊಹೆ ಕೂಡ ಮಾಡಿರ್ಲಿಲ್ಲ. ನಿನ್ನ ವರ್ತನೆ ಕೆಟ್ಟದಾಗಿದ್ರು ಕೂಡ ನೀನ್ ಮಾಡಿರೋ ಕೆಲಸ ತುಂಬಾ ಚೆನ್ನಾಗಿದೆ. ನಿಮ್ ಹೊಗಳಿಕೆ, ಅಭಿನಂದನೆ ಇದೆಲ್ಲ ಹೇಳ್ಬೇಕಾಗಿರೋದು ನನಗಲ್ಲ, ನಿಮ್ ಮುದ್ದು ಅನುಪಮ ಅವ್ರಿಗೆ. ಏನಕ್ಕೆ? ಅಮ್ಮ ನಿನಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕ? ಕಾಪಾಡಿದ್ದಾರೆ ಅಂತ. ನನಗ್ ಮಾಡಕ್ಕಾಗ್ದಿರುವಂತ ಕೆಲ್ಸನ ನಾನೇ ಮಾಡಿದೀನಿ ಅನ್ನೋ ಹಾಗೆ ಸುಳ್ಳು ಹೇಳಿ ರಾತ್ರಿ ಎಲ್ಲ ಕಷ್ಟಪಟ್ಟು ಕಲರ್ಸ್ ಹಾಕಿದ್ದಕ್ಕೆ. ಎಲ್ಲರೂ ಮೆಚ್ಕೋಬೇಕಾಗಿರೋದು ಇವ್ರನ್ನೇ. ಕಲ್ಯಾಣಿ, ಏನ್ ಹೇಳ್ತಿದೀಯ? ತಮಾಷೆಗೂ ಹೇಳ್ಬೇಡ. ಎಲ್ಲರನ್ನೂ ಆಟ ಆಡ್ಸೋದಕ್ಕಿದ್ ಸಮಯ ಅಲ್ಲ. ಜೋಕ್ ಮಾಡ್ದೆ ಅಂತ ಹೇಳು. ನನ್ನ ಹತ್ರ ಯಾಕೆ ಹೀಗೆ ಸುಳ್ಳು ಹೇಳಿಸ್ತಾ ಇದ್ಯಾ? ನೀನೇ ಅಲ್ವಾ ನಾನೇ ಬಣ್ಣ ಹಾಕಿದೀನಿ ಅಂತ ಹೇಳು ಅಂತ ಬೇಡ್ಕೊಂಡಿದ್ದು. ನಿಜ ಹೇಳಿದ್ರೆ ತಪ್ಪೇನು? ಕ್ರೆಡಿಟ್ ಸಿಗ್ಬೇಕಾಗಿರೋದು ನಿಮ್ಗೆ ಅಲ್ವಾ? ಅನುಪಮಗೆ ಸಹಾಯ ಮಾಡ್ಬೇಡ ಅಂತ ಹೇಳಿದ್ಮೇಲೂ ಸಹಾಯ ಹೇಗ್ ಮಾಡ್ತಾಳೆ, ಬಣ್ಣ ಹೇಗ್ ಹಾಕ್ತಾಳೆ? ನಿಮಗ್ ಸಾಕ್ಷಿ ಬೇಕು ಅಷ್ಟೇ ಅಲ್ವಾ? ಕಲ್ಯಾಣಿ, ಯಾಕೆ ಹೀಗ್ ಮಾಡ್ತಿದೀಯಾ? ಅಯ್ಯೋ, ಸ್ವಲ್ಪ ಸುಮ್ಮನಿರಿ. ನಿಮ್ ಟ್ಯಾಲೆಂಟ್ ನ ಎಲ್ಲರೂ ನೋಡ್ಬೇಕಲ್ವಾ? ವಿಡಿಯೋ ತೋರಿಸ್ತೀನಿ ನೋಡಿ. ಕಲ್ಯಾಣಿ, ಏನ್ ಮಾಡ್ತಿದೀಯಾ? ನೋಡಿ ನೋಡಿ. ಸಾಕಮ್ಮ, ಎಲ್ಲ ಅರ್ಥ ಆಗೋಯ್ತು. ನೋಡಿದ್ರಲ್ಲ, ಇವರೇ ಈ ಬಣ್ಣ ಎಲ್ಲ ಹಾಕಿದ್ದು. ನೀನ್ ಬಣ್ಣ ಹಾಕಿ ಕಲ್ಯಾಣಿ ಬಣ್ಣ ಹಾಕಿದ್ಲು ಅಂತ ಹೇಳೋ ಹಿಂದೆ ಇರೋ ಉದ್ದೇಶ ಆದ್ರೂ ಏನು? ಓಹೋ, ಹಾಗ್ ಮಾಡಿದ್ರೆ ಈ ಹುಡುಗಿ ಇಲ್ಲೇ ಇರ್ಬೋದು ಅನ್ನೋ ಭ್ರಮೆನಾ? ಆಹಾ, ಏನ್ ಪ್ಲಾನ್ ಹಾಕಿದ್ಯಮ್ಮ ಅನುಪಮ? ಏನಿದು ಅನುಪಮ? ನಾನ್ ಏನ್ ಹೇಳ್ದೆ, ನೀನೇನ್ ಮಾಡಿದ್ಯಾ? ನೀನ್ ಹೇಳಿದ್ದನ್ನೇ ಮಾಡಿದಳಮ್ಮ. ನಿಜ ಏನು ಅಂದ್ರೆ ಈ ಹುಡುಗಿ ಹಾಕ್ಬೇಕಾಗಿತ್ತು, ಆದ್ರೆ ಈ ಮಹಾತಾಯಿ ಹಾಕಿದಾಳೆ. ನೀವ್ ಹೇಳ್ತಿರೋದು ನಿಜಾನೇ. ಇವರು ನನ್ ತಾಯಿನೇ.